ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 50% ಎಷ್ಟು ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾ ಇರ್ತೀವಿ ಮೀಟ್ರ್ ಹಾಕೊಂಡು. ಬೇರೆಯವರು ನಿಂತ್ಕೊಂಡು ಇರ್ತಾರೆ 50 ರೂಪಾಯಿಗೆ 100 ರೂಪಾಯಿ 150 ರೂಪಾಯಿ ಯಾರು ಕೊಡ್ತಾರೆ? ಡಬಲ್ ಟ್ರಿಬಲ್ ಕೇಳ್ತಾರೆ ಅಂತ ಸರ್. ಕೇಳ್ತಾರೆ, ಏನ್ ಮಾಡೋದು? ನೀವ್ ಹೇಗೆ ಸರ್ ಮೀಟ್ರ್ ಹಾಕಿ ಅಂತಂದ್ರೆ ಹಾಕ್ತೀರಾ ಅಥವಾ ಹೇಗೆ? ಇಲ್ಲ ಇವಾಗ ಬುಕ್ ಆದ್ರೆ ಹೋಗ್ತಾ ಇರ್ತೀವಿ. ಯಾರನ್ನ ಬಂದು ಹೇಳಿದ್ರೆ ದಾರಿ ಗೊತ್ತಿದ್ರೆ ಹೋಗ್ತೀವಿ ಮೀಟ್ರ್ ಹಾಕೊಂಡು, ಗೊತ್ತಿಲ್ಲ ಅಂದ್ರೆ ಮೀಟ್ರ್ ಹಾಕ್ತಿವಿ, ದಾರಿ ಹೇಳಿ ಅಷ್ಟೇ. ಒಂದ್ ವೇಳೆ ಆಪಲ್ ಲಿಸ್ಟ್ ಬುಕ್ ಆಗಿರುತ್ತೆ ಅಷ್ಟೇ, ಏನ್ ಎಕ್ಸ್ಟ್ರಾ ಕೇಳಲ್ಲ. ಓಕೆ, ನಿಮ್ಮಂತ ಆಟೋ ಚಾಲಕರು ಬೆಂಗಳೂರಿನಲ್ಲಿ ಇದಾರಾ ಅಥವಾ ಕಡಿಮೆ ಸರ್? ತುಂಬಾ ತೀರಾ ಕಡಿಮೆ. ಕಮ್ಮಿ. ಅಂದ್ರೆ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರಲ್ಲ, ಅವ್ರು ಹೊಟ್ಟೆ ಪಾಡಿಗೆ ಬರ್ತಾರಾ ಅಥವಾ ಈ ತರ ಲಾಭಕ್ಕಾಗಿ ಬರ್ತಾರ? ಇಲ್ಲ ಸರ್, ಅದು ಆತರ ಹೇಳೋದಾಗಲ್ಲ ಸರ್. ಅವ್ರು ಮುಂದವ್ರು ಏನ್ ಮಾಡ್ತಾರೋ ಯಾಕೆ ಈ ತರ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೀವು ಹೊಟ್ಟೆ ಪಾಡಿಗೆ ದುಡಿತಾ ಇದ್ರ ಅಷ್ಟೇ. ದಿನಕ್ಕೆ ಎಷ್ಟಾಗುತ್ತೆ ಸರ್? ದಿನಕ್ಕೆ ನಾನು ನಿಜನೂ ಹೇಳಲ್ಲ ಸುಳ್ಳುನು ಹೇಳಲ್ಲ, ಮಿನಿಮಮ್ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಗೆ 2,000 ಮಾಡ್ತೀನಿ. 2,000 ಎಲ್ಲ ಹೋಗಿನೇ ಮಿಸ್ ಆಗಿ ಎಲ್ಲ ಹೋಗಿ ಎಲ್ಲ ಕಟ್ಟಾಗಿ 2,000. ಇವಾಗ ಎಷ್ಟಾಗಿದೆ ಸರ್? ಈಗ ಇವಾಗ ನೋಡಿ 800 ರೂಪಾಯಿ ಆಗಿದೆ. 800 ರೂಪಾಯಿ ಆಗಿದೆ. ಅಂದ್ರೆ ದಿನ ಬಾಡಿಗೆಗಳು ಕಡಿಮೆ ರೇಟಿಗೆ ಸಿಗ್ತಾ ಹೋಗಿ ತೊಂದ್ರೆ ಇಲ್ಲ? ಇಲ್ಲ ಏನು ತೊಂದರೆ ಇಲ್ಲ. ಮೀಟರ್ ಇಂದ 15 ರೂಪಾಯಿ 20 ರೂಪಾಯಿ ಇದರಲ್ಲಿ ಜಾಸ್ತಿ ಸಿಗುತ್ತೆ ಅಷ್ಟೇ. ಹೊಟ್ಟೆ ಪಡಕ್ ಆಗ್ತಾ ಇದೆ. ಇವಾಗ ಇವತ್ತು ಸಂಡೇ ಅಲ್ಲ, ಸುಮಾರು ಸ್ವಲ್ಪ ಈ ಕಡೆ ಆ ಕಡೆ ಹೋಗುತ್ತೆ. ಓಕೆ ಸರ್, ಮೆಜೆಸ್ಟಿಕ್ ಅಲ್ಲಿ ಇರುವಂತ ಒಂದು ಕೆಟ್ಟ ಹೆಸರಿಗೆ ಆಟೋ ಚಾಲಕರಿಗೆ ನಿಮ್ಮಿಂದ ಒಂದು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಿ ಸರ್? ಆ ಥರ ಹೇಳಕ್ ಆಗಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ಆಟೋ ನಿಂತ್ಕೊಂಡು ಇರ್ತಾರೆ. ಇವಾಗ ಯಾರನ್ನ ಬಂದು ಕೇಳಿದೆ, ಇಲ್ಲಿ ಹಿಂದಕ್ಕೆ ಹೋಗೋಕ್ಕೆ ಮಾರ್ಕೆಟ್ ಹೋಗೋಕ್ಕೆ ಎಷ್ಟಾಗುತ್ತೆ? 50 ರೂಪಾಯಿ ಆಗುತ್ತೆ. 100 ರೂಪಾಯಿ 150 ರೂಪಾಯಿ 100 ರೂಪಾಯಿ 150 ರೂಪಾಯಿ ಕೇಳಿದ್ರೆ ಎಲ್ಲಿಂದ ತಗೊಂಡು ಏನ್ ಸಿಗುತ್ತೆ ಅದು ಹುಡ್ಕೊಂಡು ಹೋಗ್ಬೇಕು. ದೇವ್ರು ಕೊಡ್ತಾರಲ್ಲ. ದುಡಿಮೆ. ಹಾ